ಹೊಲ್ದಾಗ ಬೆಳೆದಿದ್ದ ಜೋಳ ಮನೆಗೆ ತಂದು ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬಂದು ಒಲೆ ಮುಂದ್ ಕುಂತ ಅವ್ವ ಮಾಡೋ ರೊಟ್ಟಿ ತಿನ್ನೋದ್ರೊಳಗಿನ ಸುಖ ಎಲ್ಲಿ ಸಿಗಂಗಿಲ್ಲ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಡೇ 216 ಆಫ್ ಮಿನಿ ವ್ಲಾಗ್. ನಮ್ಮ ಅಜ್ಜಿ ತಾತನವರು ನಮ್ಮ ಅವ್ವ ಅಪ್ಪನವರು ಯಾಕಿಷ್ಟು ಗಟ್ಟಿ ಮುಟ್ಟಾಗಿ ಹೊಲ್ದಾಗೆಲ್ಲ ಕೆಲಸ ಮಾಡ್ಕೊಂತ ಇನ್ನ ಆರಾಮ್ ಅದಾರ ಅಂದ್ರ ಅದಕ್ಕೆ ಒಂದೇ ಕಾರಣ ನೋಡ್ರಿ. ಹಿಂದಿನ ಕಾಲದಾಗ ಹೊರಗಿನ ಪದಾರ್ಥ ಏನು ಜಾಸ್ತಿ ಸಿಗ್ತಿರ್ಲಿಲ್ಲ ನೋಡ್ರಿ. ಏನ್ ತಿಂದ್ರು ಹೊಲ್ದಾಗೆ ಬೆಳಿಬೇಕು ತಿನ್ಬೇಕು. ಜೋಳ, ಸಜ್ಜೆ, ಕಡ್ಲಿ, ತೊಗರಿ, ಶೇಂಗಾ ಅಂತ ಮನಿಗ್ ತಿನ್ನಕ್ ಬೇಕಾಗಿದ್ದೆಲ್ಲಾನು ಹೊಲ್ದಾಗ ಬೆಳಿತಿದ್ರು. ಹೊಲ್ದಾಗ ಬೆಳೆದಿದ್ದೆಲ್ಲಾನು ಮನಿಗ್ ತಂದು ಬೇಕಾಗಿದ್ದೆಲ್ಲಾನು ಊಟ ಮಾಡ್ತಿದ್ರು. ಅದಕ್ಕೆ ಅವರು ಇನ್ನೂ ತನನು ಗಟ್ಟಿಯಾಗಿ ಕೆಲಸ ಮಾಡ್ಕೊಂತ ಆರಾಮಾಗಿ ಅದಾರ. ಅದೇನೋ ಹೇಳ್ತಾರಲ್ಲ ದೊಡ್ಡವರು ರೊಟ್ಟಿ ಬೇಳೆ ತಿಂದ್ರು ಗಟ್ಟಿ ಅದಾರಂತ. ಹಂಗ ನಮ್ಮ ಅವ್ವ ಅಪ್ಪನವರು ಅಜ್ಜಿ ತಾತನವರು ನಾ ಸಣ್ಣವಿದ್ದಾಗಿಂದನು ನಮ್ಮ ಅವ್ವ ಜಿನ್ನ ಕಳಿಸ್ತಿದ್ಲು ನೋಡ್ರಿ. ಹಿಟ್ಟು ಬೀಸ್ಕೊಂಡ್ ಬರಕ, ಖಾರ ಕುಟ್ಟಿಸ್ಕೊಂಡ್ ಬರಕ ನಾನೇ ಹೋಗ್ತಿದ್ದೆ. ಒಟ್ಟಿಗೆ ತಿನ್ನೋದೇ ಹಿಟ್ಟು ಅಂದ್ಮೇಲೆ ಅದನ್ನ ಬೀಸ್ಕೊಂಡ್ ಬರಕ್ ಯಾಕೆ ನಾಚಿಕೆ ಪಡ್ಬೇಕ್ರಿ. ಹಿಟ್ಟು ಬೀಸ್ಕೊಂಡ್ ಬಂದು ಅವ್ವ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತಾಳಂತ ಮಸ್ತ್ ಹೊಟ್ಟಿ ತುಂಬಾ ಊಟ ಮಾಡಿದೆ ನೋಡ್ರಿ. ಊಟ ಮಾಡಿ ಹೊಲದ ಕಡೆ ಹೋಗಿ ಬ್ಯಾಸಿಗೆ ಐತಿ ಅಂತ ದನಗಳನ್ನೆಲ್ಲಾನು ಹಂಗೆ ಬಿಡ್ತಾರ ನೋಡ್ರಿ ಊರಾಗ. ಹೊಲದ ಕಡೆ ಹೋಗಿ ದನಗಳು ಏನಾರ ಬಂದಾವ ಏನಂತ ನೋಡ್ಕೊಂಡು ವಾಪಸ್ ಮನೆಗ್ ಬಂದು ಅವನ್ ಜೋಡಿ ಕುಂತ ಮಾತಾಡ್ಕೊಂತ ಇವತ್ತಿನ ದಿನ ನಾ ಮುಗಿಸಿದೆ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.